ನಮಸ್ಕಾರ. ನೋಡಿ, ನೀವು ಕಷ್ಟದಲ್ಲಿದ್ದಾಗ ಅದು ಎಂಥದೇ ಕಷ್ಟಗಳಾಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಸಾಲ ಬಾಧೆ ಸಮಸ್ಯೆಗಳಾಗಿರಲಿ, ಮನುಷ್ಯನಿಗೆ ಮೇಜರಾಗೆ ಇನ್ನೇನು ಆರೋಗ್ಯದ ಸಮಸ್ಯೆ, ಎರಡನೇದು ದುಡ್ಡಿನ ಸಮಸ್ಯೆ, ಸಾಲ ಬಾಧೆ ಸಮಸ್ಯೆ, ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ, ನೀವು ಇಸ್ಕೊಂಡಿದ್ರೆ ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ಒಂದು ಮೇಜರ್ ಸಮಸ್ಯೆಗಳು ಮನುಷ್ಯನಿಗಿದೆ. ಇದು ಮೇಜರಾಗಿ ಬರುತ್ತೆ. ಆರೋಗ್ಯ, ದುಡ್ಡಿನ ವಿಚಾರಕ್ಕೆ ಸಮಸ್ಯೆಗಳೇನಾದರೂ ಇದ್ದರೆ ಖಂಡಿತವಾಗಲೂ ಕೊರಗಜ್ಜನನ್ನು ನೀವು ಈ ರೀತಿ ನೆನೆಸ್ಕೊಂಡು ಕೇಳಿ, ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಯಾವ ದಿನ ನೀವು ಬೇಡ್ಕೊಬೇಕು, ಯಾವ ದಿನ ಕೇಳಬೇಕು ಗೊತ್ತಾ? ಅಮಾವಾಸ್ಯೆ ದಿನ ಬಂದಿರಬೇಕು. ಅಮಾವಾಸ್ಯೆ ಬಂದಾಗ ಅದು ಯಾವ ದಿನ ಅನ್ನ ಬಂದಿರಲಿ, ಅಮಾವಾಸ್ಯೆ ರನ್ನಿಂಗಲ್ಲಿರಬೇಕು. ಅಮಾವಾಸ್ಯೆ ಸಂಜೆ ಟೈಮು, ರಾತ್ರಿ ಟೈಮ್ ಕತ್ಲಿರಬೇಕು. ಅಂಥ ಟೈಮಲ್ಲಿ ಅಮಾವಾಸ್ಯೆ ಯಾವ ದಿನ ಬಿದ್ದಿರಲಿ, ಯಾವ ವಾರನ ಬಿದ್ದಿರಲಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸಂಜೆ ನೈಟು ಟೈಮು ಕತ್ಲು ಇದ್ದಾಗ ಫುಲ್ಲು ನೀವು ನೆನೆಸ್ಕೊಂಡು ನಿಮ್ಮ ಮನೆ ಮುಂದೆ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ. ನಿಮ್ಮ ಮನೆ ಮುಂದೆ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ. ತುಳಸಿ ಗಿಡದ ಹತ್ರ ನಿಂತ್ಕೊಂಡು ಕತ್ಲಲ್ಲಿ ಅಮಾವಾಸ್ಯೆ ದಿನ ಸ್ಟಾರ್ಟ್ ಮಾಡಬೇಕು. ಇದನ್ನು ನೆನೆಸ್ಕೊಂಡು ನೀವು ಕೊರಗಜ್ಜನನ್ನು ನೆನೆಸ್ಕೊಂಡು ನೀವು ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಹಿ ತನ್ನೋ ಕೊರಗಜ್ಜ ಪ್ರಚೋದಯಾತ್ ಅಂತ ಈ ಮಂತ್ರದ ಮುಖಾಂತರ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮದು ಎಂಥ ಕಷ್ಟಗಳಿದ್ರೂ ಖಂಡಿತವಾಗ್ಲೂ ನಿವಾರಣೆ ಆಗ್ತಾ ಬರುತ್ತೆ. ಏಕೆಂದರೆ ಕೊರಗಜ್ಜ ಅಷ್ಟಕ್ಕೊಂದು ಶಕ್ತಿ ಇದೆ ಕೊರಗಜ್ಜನಿಗೆ. ಇದನ್ನು ನೀವು ಅಮಾವಾಸ್ಯೆ ದಿನ ಸಂಜೆ ಕತ್ಲು ಇರಬೇಕು. ಇಂಥ ಟೈಮಲ್ಲಿ ತುಳಸಿ ಗಿಡದ ಮುಂದೆ ನಿಂತ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಕಷ್ಟಕ್ಕೆ ಒಂದು ದಾರಿ ಕೊರಗಜ್ಜ ಮಾಡಿಕೊಟ್ಟೇ ಕೊಡ್ತಾನೆ, ದಾರಿ ತೋರಿಸ್ತಾನೆ. ಖಂಡಿತವಾಗ್ಲೂ ಇದನ್ನು ನೀವು ಅಮಾವಾಸ್ಯೆ ದಿನದಿಂದ ಪ್ರಾರಂಭ ಮಾಡಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಇದಕ್ಕೆ ಒಂದು ಏನು ಮನುಷ್ಯನಿಗೆ ಮೇನ್ ಸಮಸ್ಯೆ ಏನು? ದುಡ್ಡಿನ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ ಸಮಸ್ಯೆ, ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ಅನ್ನುವವರು ಅಮಾವಾಸ್ಯೆ ದಿನ ನಿಮ್ಮ ಮನೆ ಮುಂದೆ ಸಂಜೆ ಟೈಮಲ್ಲಿ ಕತ್ಲಲ್ಲಿ ತುಳಸಿ ಗಿಡದ ಮುಂದೆ ನಿಂತ್ಕೊಂಡು ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಹಿ ತನ್ನೋ ಕೊರಗಜ್ಜ ಪ್ರಚೋದಯಾತ್ ಅಂತ ಈ ಮಂತ್ರದ ಮುಖಾಂತರ ಅನ್ಲಿಮಿಟೆಡ್ ಪಠಣೆ ಮಾಡಿ. ನಿಮ್ಮ ಇಷ್ಟಾರ್ಥಗಳು ಈಡೇರದಾದ್ಮೇಲೆ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ನೀವು ಬೀಡ ಚಕ್ಕುಲಿ ನೀವು ಕೊಟ್ಟು ಬರಬೇಕಾಗುತ್ತೆ. ಇದನ್ನು ಒಂದು ಸಂಕಲ್ಪ ಮಾಡ್ಕೊಂಡು ನೀವು ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ಎಂಥ ಕಷ್ಟಗಳೇ ಇರಲಿ, ನೀವು ಈ ರೀತಿ ಬೇಡ್ಕೊಳ್ಳಿ. ಪ್ರತಿದಿನ ಈ ರೀತಿ ಬೇಡ್ಕೊಳ್ಳಿ. ಯಾವ ಟೈಮಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ದಿನದಲ್ಲಿ ನಿಮ್ಮ ಒಂದು ಕಷ್ಟಗಳು ಕಳೆಯುತ್ತೆ ಅಂದರೆ ಅದು ಊಹಿಸ್ಕೊಳಕ್ಕೂ ಆಗಲ್ಲ. ಇದನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ಕಷ್ಟದಲ್ಲಿರೋರಿಗೆ ಈ ಒಂದು ಪರಿಹಾರ ಮಾತ್ರ ಭಾಳ ಅದ್ಭುತ ಪರಿಹಾರ. ಮಾಡಿದವರಿಗೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಮನಸ್ಪೂರ್ವಕವಾಗಿ ಕ್ಲೀನಾಗಿ ಶ್ರದ್ಧಾ ಭಕ್ತಿಯಿಂದ, ಬೇರೆ ಇನ್ನೇನು ಬೇಡ, ಮಂತ್ರದ ಮುಖಾಂತರ ಕೊರಗಜ್ಜನ್ನು ಬೇಡ್ಕೊಳ್ಳಿ. ನನ್ನ ಇಷ್ಟಾರ್ಥಗಳು ನೆರವೇರಿಸ್ಬಿಡಪ್ಪ, ನನ್ನ ಕಷ್ಟಗಳು ಬಗೆಹರಿಸು, ನಿನ್ನ ಒಂದು ಸನ್ನಿಧಿಗೆ ಬಂದು ಬೀಡ ಚಕ್ಕಲಿ ನಿನಗೆ ಕೊಡ್ತೀನಿ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಹರಕೆ ಹೊತ್ಕೊಂಡು ಈ ಮಂತ್ರಗಳು ಪಠಣೆ ಮಾಡಿ. ಖಂಡಿತವಾಗ್ಲೂ ಮಿರಾಕಲ್ಸ್ ಥರ ಕರಗೋಗುತ್ತೆ ನಿಮ್ಮ ಕಷ್ಟಗಳು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.